ಹಾಯ್ ಹಲೋ ಫ್ರೆಂಡ್, ಬನ್ನಿ ಮೆಂತ್ಯ ಸೊಪ್ಪು ಪ್ಲಸ್ ತರಕಾರಿ ಹಾಕಿ ಮೆಂತ್ಯ ಸೊಪ್ಪಿನ ಪಲಾವ್ ಮಾಡೋಣ. ನೋಡಿ, ಟೊಮೊಟೊ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ, ಒಂದು ಈರುಳ್ಳಿ ಇದಿಷ್ಟು ಹಾಕಿ ಅದರ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ ಬಿಡಿಸಿರೋದು ಹಾಕಿ ಇದಿಷ್ಟು ರುಬ್ಕೊಳ್ಬೇಕು. ಅದಾದಮೇಲೆ ಕ್ಯಾರೆಟು ಕ್ಲೀನ್ ಮಾಡಿರೋದು, ತಿರ್ಗಾ ಆಲೂಗೆಡ್ಡೆ ಪ್ಲಸ್ ಗೋಬಿ ಇವೆರಡು ಇದೆ ನೋಡಿ. ಅದರಲ್ಲಿ ಮೆಂತ್ಯ ಸೊಪ್ಪು ಕ್ಲೀನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಳ್ಬೇಕು. ಬೀನ್ಸು, ನಾಟಿ ಬೀನ್ಸು ಸಣ್ಣ ಕಟ್ ಮಾಡಿ, ಕ್ಯಾಪ್ಸಿಕಮ್ಮು ಸಣ್ಣ ಕಟ್ ಮಾಡಿ, ಪ್ಲಸ್ ಮೊಸರು ಇದೆ, ಬೇಕಾದ್ರೆ ಹಾಕ್ಬೋದು, ಬೇಡದವ್ರು ಇಲ್ಲ, ನೀವು ನೋಡ್ಕೊಂಡು. ಇಲ್ಲಿ ಪಲಾವ್ ಎಲೆ ಇದೆ, ಚಕ್ಕೆ ಇದೆ, ಹೂವಿದೆ, ಫುಲ್ಲು ಎಲ್ಲ ಸ್ಪೈಸಿ ಇದೆ ಅದಷ್ಟು ಆಯಿತಾ. ಒಗ್ಗರಣೆಗೆ ಅದಾದಮೇಲೆ ನೆಕ್ಸ್ಟ್ ಒಗ್ಗರಣೆಗೆ ಈರುಳ್ಳಿ, ಒಂದು ಟೊಮೊಟೊ ಪ್ಲಸ್ ಕರಿಬೇವಿನ ಸೊಪ್ಪು ಇದಿಷ್ಟು ರೆಡಿ ಮಾಡ್ಕೋಬೇಕು. ಮೊಸರು ಮಾತ್ರ ಬೇಕಾದರೆ ಹಾಕಿ, ಇಲ್ಲಾದ್ರೆ ನೀವು ಸ್ಕಿಪ್ ಮಾಡ್ಕೊಳ್ಳಿ. ನೆಕ್ಸ್ಟು ತುಪ್ಪ, ಹಸುವಿನ ತುಪ್ಪ ನಮ್ಮ ಮನೆಯಲ್ಲಿ ಯೂಸ್ ಮಾಡೋದು. ಸ್ವಲ್ಪ ತುಪ್ಪ, ಸ್ವಲ್ಪ ಎಣ್ಣೆ ಟೇಸ್ಟಿಗೆ. ಸ್ವಲ್ಪ ಕಾಯಬೇಕು, ನೀಟಾಗಿ ಕಾದ್ಮೇಲೆ ಸ್ವಲ್ಪ ಸ್ಪೈಸಿ ಹಾಕೋದು, ಕರಿಬೇವು ಎಲೆ, ಈರುಳ್ಳಿ ಚೆಂದ ಈರುಳ್ಳಿ ಅದಷ್ಟು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಬೇಕು ನೀಟಾಗಿ, ಬ್ರೌನ್ ಕಲರ್ ಬರೋವರೆಗೂ. ಘಮ ಘಮ ಅಂತ ಇದೆ ನೋಡಿ, ತುಪ್ಪ ಬಿದ್ದ ತಕ್ಷಣವೇ ಸ್ಮೆಲ್ಲು ಚೇಂಜ್. ನಾಟಿ ಹಸುವಿನ ತುಪ್ಪ ಆಯಿತಾ. ಅದಾದಮೇಲೆ ಅದಕ್ಕೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ಬೆಳ್ಳುಳ್ಳಿ ಅಲ್ಲೂ ಹಾಕಿರ್ತೀವಿ, ಇಲ್ಲಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಎರಡೂ ಮಾಡಿ ಇಟ್ಕೊಂಡಿರ್ತೀವಿ, ಹೋಮ್ ಮೇಡು. ಅದು ಹಾಕೋದು, ಕ್ಲೀನಾಗಿ ಫ್ರೈ ಆಗಬೇಕು ನೀಟಾಗಿ. ಇದು ಧನಿಯಾ ಪುಡಿ, ಬಾತ್ ಮಸಾಲ, ಅದು ಧನಿಯಾ ಪುಡಿ ಅದು. ಅದಾದಮೇಲೆ ಸೊಪ್ಪು ಹಾಕೋದು ಅದರೊಳಗೆ, ಮೆಂತ್ಯ ಸೊಪ್ಪು ಹಾಕಿ, ಅದಾದ ತಕ್ಷಣ ಕ್ಯಾರೆಟು, ಕ್ಯಾಪ್ಸಿಕಮ್ಮು, ನೆಕ್ಸ್ಟು ಗೋಬಿ, ಆಲೂಗೆಡ್ಡೆ ಸ್ವಲ್ಪ ಹಾಕೊಳ್ಳೋದು ಗೋಬಿ ಟೇಸ್ಟಿಗೆ, ಬೀನ್ಸು, ಇಷ್ಟು ಫ್ರೈ ಆಗ್ಬೇಕು ನೀಟಾಗಿ, ಕ್ಲೀನಾಗಿ ತುಪ್ಪದಲ್ಲೇ ನೀಟಾಗಿ ಫ್ರೈ ಆಗ್ಬೇಕು ಇದಿಷ್ಟು. ಸ್ಮೆಲ್ಲೆಲ್ಲ ಹೋಗ್ಬೇಕು. ಅದು ಆದಮೇಲೆ ರುಬ್ಬಿಟ್ಕೊಂಡಿರೋ ಅಂಥದ್ದನ್ನು ಹಾಕಿ ಮಿಕ್ಸ್ ಮಾಡೋದು. ಅದಕ್ಕೆ ಸ್ವಲ್ಪ ಹೊತ್ತು ಅದು ಬೇಯಬೇಕು, ಅದರಲ್ಲೇ ನೀಟಾಗಿ ತರಕಾರಿ ಅದೆಲ್ಲನೂ ಅದರಲ್ಲೇ ಬೇಯಬೇಕು. ಆದಮೇಲೆ ಟೊಮೊಟೊ ಹಾಕಬೇಕು, ಅದು ತೊಳೆದಿರೋ ನೀರೆಲ್ಲ ಅದರದ್ದೇ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟಾಗಿರುತ್ತೆ ನೋಡಿ. ಕ್ಲೀನಾಗಿ ಮಿಶ್ರಣ ಮಾಡಿಬಿಟ್ಟು ಕ್ಲೀನಾಗಿ ಬೆಂದುಬಿಟ್ರೆ ನೆಕ್ಸ್ಟು 1 ಲೋಟ ಅಕ್ಕಿ, ಅದಕ್ಕೆ ನಾವು 1 ಲೋಟ ಅಕ್ಕಿ ತಗೊಳ್ಳೋದು. ನಾವು 1 ಲೋಟ ಅಕ್ಕಿನ ತೊಳೆದು ಹಾಕಿ, ಅದು 1 ಲೋಟ ಅಕ್ಕಿಗೆ ನಾವು 2 ಲೋಟ ನೀರು ಹಾಕ್ಕೊಳ್ತೀವಿ ಅಳತೆಗೆ, ಲೋಟದಲ್ಲಿ ಕರೆಕ್ಟಾಗಿ. 1 ಲೋಟ ಅಕ್ಕಿ ಅದೇ ಲೋಟದಲ್ಲಿ 2 ಲೋಟ ನೀರು ಹಾಕಿದ್ರೆ ಕ್ಲೀನಾಗಿ ಕರೆಕ್ಟಾಗಿ ಬರುತ್ತೆ ನೋಡಿ. 1 ಲೋಟ ಅಕ್ಕಿ ಹಾಕಿದ್ದೀವಿ ನಮ್ಮ ಫ್ಯಾಮಿಲಿಗೆ. ಕ್ಲೀನಾಗಿ ಸ್ವಲ್ಪ ಅದು ಹಿಡಿಬೇಕು. ಹಿಡ್ದಾದ ತಕ್ಷಣ ನೋಡಿ ಘಮ ಘಮ ಅಂತ ಇದೆ. ಹಾಗೆಯೇ ತುಪ್ಪ ಸ್ಮೆಲ್, ತುಪ್ಪ ಒಂದು ಹಾಕಿದ್ರೆ ಎಲ್ಲ ಸ್ಮೆಲ್ಲು ಚೇಂಜ್ ಆಗ್ಬಿಡುತ್ತೆ ಬಿಡಿ. 2 ಲೋಟ ನೀರು ಅದಕ್ಕೆ ನಾವು ಹಾಕೋದು. 1 ಲೋಟ ಅಕ್ಕಿಗೆ 2 ಲೋಟ ನೀರು.
ಒಂದು ಮಳ್ಳು ಕುದಿಬೇಕು. ಅದು ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕೋದು ಅದಕ್ಕೆ. ಅದು ಕುದಿಬೇಕು. ಹಿಂಗೆ ಕುದ್ದಾಗ ಉಪ್ಪು ಟೇಸ್ಟು ರುಚಿ ಎಲ್ಲ ನೋಡ್ಕೊಂಡು ಸ್ವಲ್ಪ ಕುದಿಬೇಕು ನೀಟಾಗಿ. ಕುದ್ದಾದ್ಮೇಲೆ ನೋಡ್ಕೊಂಡು ಉಪ್ಪು ಅದೆಲ್ಲ ಕರೆಕ್ಟಾಗಿ ಇದಾದಮೇಲೆ ಕುಕ್ಕರ್ ಮುಚ್ಚಿ 2 ಕೂಗು ಅಷ್ಟೇ. ಅದಕ್ಕೆ ಕುಕ್ಕರಲ್ಲಿ 2 ಕೂಗು ಕೂಗಿದ್ರೆ ಸಾಕದು, ರೆಡಿ ಇರುತ್ತೆ ಅನ್ನ. ಬನ್ನಿ ಬನ್ನಿ, ಘಮ ಘಮ ಅಂತ ಇದೆ. ತಿಂದು ಟೇಸ್ಟ್ ಮಾಡೋಣ ಹೇಗಿದೆ ಅಂದರೆ ಮೊಸರು ಬಜ್ಜಿಗೂ ಅದಕ್ಕೂ ಅದ್ಭುತ. ಯಾಕೆ ಕೇಳ್ತೀರಾ? ಆಹಾ, ತುಪ್ಪ ಬಿದ್ದಿರೋದಕ್ಕೂ ಅದಕ್ಕೂ ಎಷ್ಟು ಅದ್ಭುತವಾಗಿದೆ ಅಂದರೆ ಒಂದ್ಸರಿ ಮನೇಲಿ ಮಾಡಿ ನೋಡಿ ಫ್ರೆಂಡ್ಸ್, ಸಕ್ಕತ್ತಾಗಿರುತ್ತೆ. ತರಕಾರಿ ಮೆಂತ್ಯ ಸೊಪ್ಪಿನ ಪಲಾವ್ ಬ್ಯೂಟಿ ಅಂದರೆ ಬ್ಯೂಟಿಫುಲ್ ಆಗಿರುತ್ತೆ.